ಹಲೋ ನಮಸ್ಕಾರ. ಚೈತ್ರ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗೆಸ್ಟ್ ಆಗಿ ಹೋಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕೊನೆಗೆ ಗೆಸ್ಟ್ ಆಗಿಯೇ ಬಿಗ್ ಬಾಸ್ ಮನೆಯಿಂದ ಹೊರಬಂದಂತಹ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಲೋ ಚೈತ್ರ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ, ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಫೈರ್ ಬ್ರ್ಯಾಂಡ್ ಆಗಿ ಒಳಗಡೆ ಹೋದಂತಹ ಚೈತ್ರ ಕುಂದಾಪುರ ಅವರು ಲಯರ್ ಬ್ರ್ಯಾಂಡ್ ಅನ್ನೋ ಹೆಸರನ್ನ ತಗೊಂಡ್ಬಿಟ್ರು. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು? ನಾನ್ ಯಾವ್ದೇ ಸುಳ್ಳು ಹೇಳಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋಂತ ವಿಷಯನೇ. ಸೊ ಆಟದ ಬರದಲ್ಲಿ ಅವ್ರೇನು ಹೇಳೋ ಪ್ರಯತ್ನ ಮಾಡಿದ್ದಾರೆ ಅದು ಗೊತ್ತಿಲ್ಲ, ಬಟ್ ಇಡೀ ಮನೆಗೆ ಗೊತ್ತಿರೋಂಥದ್ದು. ಎಷ್ಟೋ ಸಂದರ್ಭದಲ್ಲಿ ತಾನು ಹೇಳಿರೋ ಸ್ಟೇಟ್ಮೆಂಟ್ಗಳನ್ನ ಹಾಗಲ್ಲ ಹೀಗೆ ಅಂತ ತಿರ್ಚಿರೋದೇನೆ ಅವರು. ನಾನು ಕೆಲವು ಸಲ ಆಟದವ್ರಿಗೆ, ಆಟ ಆಡ್ತಾ ಇರೋರಿಗೆ ವೈಲ್ಡ್ ಕಾರ್ಡ್ಗಳು ದಿಢೀರಾಗಿ ಬಂದಿದ್ದಾರೆ, ಒಂದಷ್ಟು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಅಂದಾಗ ಎಲ್ಲೋ ಒಂದ್ ಕಡೆ ನಾವು ಎಲ್ಲಿ ಆಟನ ಕಳ್ಕೊಳ್ತೀವೋ ಅನ್ನೋಂಥ ಒಂದು ಇದ್ದೇ ಇರುತ್ತೆ. ಸೊ ಹಂಗಾಗಿ ಅದನ್ನ ಅವರು ಆ ರೀತಿ ಸ್ಟೇಟ್ಮೆಂಟ್ ಮಾಡಿರ್ಬೋದು. ಅಂಡ್ ನೋಡಿರೋ ಜನಕ್ಕೆ ಗೊತ್ತಿರುತ್ತೆ ನಾವು ಸತ್ಯ ಹೇಳಿದೀವ ಸುಳ್ಳು ಹೇಳಿದೀವ ಅಂತ. ಸೊ ಹಾಗಾಗಿ ಆ ತರ ಸ್ಟೇಟ್ಮೆಂಟ್ಗಳಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅನ್ಕೋತೀನಿ. ಓಕೆ, ಸೀಸನ್ 11 ಅಲ್ಲಿ ಫೈರ್ ಆಟ ಆಡಿದಂತಹ ಚೈತ್ರ ಅವರು ಸೀಸನ್ 12 ಅಲ್ಲೂ ಕೂಡ ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲು ನಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಇದೆ. ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಆಡಿದ್ದೀನಿ ಅನ್ಸುತ್ತೆ. ಯಾಕಂದ್ರೆ ಅದೇ ಇದ್ದಿದ್ದೇ 1 ತಿಂಗಳು, ಅದ್ರಲ್ಲಿ 3 ವಾರ ಮಾತ್ರ ನಂಗೆ ಆಡಕ್ಕೆ ಅವಕಾಶ ಸಿಕ್ಕಿದ್ದು. 3 ವಾರದಲ್ಲಿ 1 ವಾರ ಉತ್ತಮ, 1 ವಾರ ಕ್ಯಾಪ್ಟನ್ನು, ಇನ್ನೊಂದು ವಾರ ಕಳಪೆ ಎಲ್ಲಾನು ತಗೊಂಡಿದ್ದೀನಿ. ಸೊ ಆಡಿದ ಆಲ್ಮೋಸ್ಟ್ 90% ಗೇಮ್ಗಳನ್ನ ಗೆದ್ದಿದ್ದೀನಿ. ಸೊ ನನ್ಗಂತೂ ನಾನು 100% ಕೊಟ್ಟಿದ್ದೀನಿ ಅನ್ಸುತ್ತೆ. ಒಂದೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ನೀವು ಕಳಪೆಯನ್ನ ತಗೊಂಡ್ರಿ, ಉತ್ತಮ ತಗೊಂಡ್ರಿ, ಕ್ಯಾಪ್ಟನ್ ಆದ್ರಿ. ಅಂದ್ರೆ ಡೇ 1 ಇಂದನು ಇವತ್ತಿನ ತನಕನು ಅಲ್ಲಿ ಕ್ಯಾಪ್ಟನ್ ಆಗಕ್ಕೆ ಅಶ್ವಿನಿ ಅವರು ಬಹಳಷ್ಟು ಜನ ಕಷ್ಟಪಟ್ಟಿದ್ದಾರೆ. ಆದ್ರೆ ನೀವು ಓದ 1 ವಾರಕ್ಕೆನೆ ಕ್ಯಾಪ್ಟನ್ ಆದ್ರಿ. ಇದೆಲ್ಲ ಹೇಗಿತ್ತು ನಿಮ್ಗೆ? ಶಾಕಿಂಗ್ ಆಗಿತ್ತಾ ಅಥವಾ ನಿಮ್ಗೆ ಹಿಂಗ್ ಕೊಡ್ಬೋದು ಟ್ವಿಸ್ಟ್ ಬಿಗ್ ಬಾಸ್ ಅವರು ಅಂತ ನಿಮ್ಗೆ ಗೊತ್ತಿತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಟ್ವಿಸ್ಟ್ ಕೊಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಆದ್ರೆ ನಂಗೆ ಇದ್ದಿದ್ದು ನನ್ನ ಪಾಲಿಗೆ ಬರೋವಂಥ ಗೇಮ್ಗಳನ್ನ ತುಂಬಾ ಚೆನ್ನಾಗಿ ಆಡಬೇಕು, 200% ಎಫರ್ಟ್ ಆಗಿ ಆಡಬೇಕು ಅನ್ನೋದಷ್ಟೇ. ಆ್ಯಂಡ್ ನಂಗೆ ಒಂದಿತ್ತು, ಈ ಸಲಕ್ಕೆ ಈಗ ಒಳಗಡೆ ಹೋಗುವಾಗ ಒಂದ್ಸಾದ್ರೂ ಕ್ಯಾಪ್ಟನ್ ಆಗ್ತೀನಿ ಅಂತ. ಯಾಕಂತಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ನಾನು ಆಡೋದಕ್ಕೆ ಭಯ ಪಡ್ತಾ ಇದ್ದೆ. ಸೊ ಈ ಸೀಸನ್ ಅಲ್ಲಿ ಆ ಭಯನ ಗೆದ್ದಿದ್ದೆ. ಸೊ ಹಾಗಾಗಿ ಚೆನ್ನಾಗಿ ಆಡಿದ್ರೆ, ಕಾಮ್ ಅಂಡ್ ಕಂಪೋಸ್ಡ್ ಮೈಂಡ್ ಅಲ್ಲಿ ಇಟ್ಕೊಂಡು ಆಡಿದ್ರೆ ಖಂಡಿತವಾಗ್ಲೂ ಗೆಲ್ತೀನಿ ಅನ್ನೋ ವಿಶ್ವಾಸ ಇತ್ತು. ಸೊ ಅದಾಯ್ತು ಕೂಡ, ಹಂಗಾಗಿ ಧೈರ್ಯ ಇತ್ತು. ಬಿಬಿ ಪ್ಯಾಲೇಸ್ ಅನ್ನೋ ಒಂದು ಟಾಸ್ಕ್ ಇರುತ್ತೆ, ಮಂಜು ಅವರ ಒಂದು ಬ್ಯಾಚುಲರ್ ಪಾರ್ಟಿ ಇರುತ್ತೆ, ನೀವೆಲ್ಲ ಹೋಗ್ತೀರಾ, ಎಲ್ಲ ಗೆಸ್ಟ್ ಅನ್ಕೊಂಡು ನಿಮ್ನ ಸಹಿಸ್ಕೊಂತಾರೆ. ಒಂದ್ 4-5 ದಿನ ಎಲ್ರು ಸಹಿಸ್ಕೊಂತಾರೆ, ನೀವ್ ಹೇಳ್ದಂಗೆ ಕೇಳ್ತೀರಾ. ದರ್ಪಣ ಸುಂದರಿ ಅನ್ನುವಂತ ಆ ಒಂದು ಮಾತು, ಆ ಒಂದು ಪದ ಇದೆಯಲ್ಲ, ತುಂಬಾನೇ ಹಲ್ಚಲ್ ಆಗತ್ತೆ. ತುಂಬಾ ಅಶ್ವಿನಿ ಅವರು ಅದನ್ನ ಸಾರಿ ಕೇಳಲಿಕ್ಕೂ ತುಂಬಾನೇ ಘಟನೆಗಳಾಗತ್ತೆ. ಇದ್ರ ಬಗ್ಗೆ, ಈ ಬಗ್ಗೆ ನಿಮ್ಗೆ ಬೇಕು ಅಂತ ಮಾಡಿದ ಅಥವಾ ಇಲ್ಲ ಇದೊಂದು ಟಾಸ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಮ್ಯಾಜಿನೇಷನ್ ಇತ್ತ ನಿಮ್ಗೆ? ಇದು ಇಷ್ಟೊಂದು ಸುದ್ದಿ ಆಗತ್ತೆ, ಇಷ್ಟೊಂದು ಡ್ರ್ಯಾಗ್ ಆಗತ್ತೆ ಈ ಒಂದು ದರ್ಪಣ ಸುಂದರಿ ವಿಷಯ ಅನ್ನೋದು? ಅದು ಹೊರಗಡೆ ಎಷ್ಟು ನ್ಯೂಸ್ ಆಗಿದೆ ಅನ್ನೋ ಐಡಿಯಾನು ನಂಗಿಲ್ಲ, ನಾನು ಇನ್ನ ನೋಡಿಲ್ಲ, ನೋಡ್ಬೇಕಷ್ಟೇ ಅದ್ರ ಬಗ್ಗೆ. ಬಟ್ ಅದು ಆ ಮೊಮೆಂಟ್ ಅಲ್ಲಿ ಫ್ಲಾಶ್ ಆಗಿದ್ದಷ್ಟೇ. ಅದು ಏನೋ ಹೇಳೋದಕ್ ಹೋಗಿ ಇನ್ನೇನೋ ಬಂದಿದ್ದಷ್ಟೇ. ನೀವ್ ಯಾವ್ದು ಪ್ಲಾನ್ ಮಾಡಕ್ ಆಗಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ನ ಹೇಗೆ ಇಟ್ಕೊಳ್ತೀರಿ ಅನ್ನೋದ್ರ ಮೇಲೆ ನೀವು ಆಡ್ಬೋದು ಅಷ್ಟ್ ಬಿಟ್ರೆ ಬೇರೆ ಯಾವ್ದು ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡಲ್ಲ. ಸೊ ನನಗೆ ಬಿಬಿ ಪ್ಯಾಲೇಸ್ ಅಫ್ಕೋರ್ಸ್ ನಾವು ಈ ಹಿಂದೆ ರೆಸಾರ್ಟ್ ಟಾಸ್ಕ್ ಆಡಿದ್ವಿ ನಮ್ಮ ಸೀಸನ್ ನಲ್ಲಿ. ಸೊ ಐಡಿಯಾ ಇತ್ತು ಗೆಸ್ಟ್ಗಳು ಹೆಂಗೆ ಇನ್ನೊಬ್ರು ಟಾರ್ಚರ್ ಮಾಡಬೇಕು. ಈಗ ಯೂಶ್ವಲಿ ಕೆಲವು ಗೆಸ್ಟ್ಗಳು ಬೇರೆ ಬೇರೆ ವೆರೈಟಿ ಆಫ್ ಗೆಸ್ಟ್ಗಳು ಇರ್ತಾರೆ, ಬೇರೆ ಬೇರೆ ಮೈಂಡ್ ಸೆಟ್ ನ ಗೆಸ್ಟ್ಗಳು ಇರ್ತಾರೆ, ಹೆಂಗೆಲ್ಲ ಅವ್ರು ಕಿರಿಕಿರಿ ಕೊಡ್ಬೋದು ಅನ್ನೋದು ಒಂದೇ ಮೈಂಡ್ ಅಲ್ಲಿ ಇದ್ದಿದ್ದು. ಆದ್ರೆ ಕಿರಿಕಿರಿ ಕೊಟ್ಟಿರೋದು ನಾನೇ ಸ್ವಲ್ಪ ಕಡಿಮೆ. ಬಟ್ ಇದು 1 ತಿಂಗಳು ನನ್ಗೇನೋ ಏನೋ ಒಂದ್ ಮಾಡ್ಬೇಕು, ನಾವು ಸುಮ್ನೆ ಅಂತೂ ಕೂರಕ್ಕಾಗಲ್ಲ. ಬಿಕಾಸ್ ಸುಮ್ನೆ ಹೋಗಿ ಊಟ ಮಾಡ್ಕೊಂಡ್ ಬರಕಂತ ನಮ್ಮನ್ನ ಕಳಿಸಿಲ್ಲ ನಾವು ಗೆಸ್ಟ್ಗಳು. ಸೊ ಹಾಗಾಗಿ ಅದನ್ನ ಚೇಂಜ್ ಮಾಡೋದಕ್ಕೋಸ್ಕರ ಒಂದ್ ಸ್ವಲ್ಪ ತಲೆಗೆ ಹುಳ ಬೇಡೋಣ ಅನ್ನೋ ತರ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಒಗಟ್ಗಳನ್ನ ಕೇಳೋದಕ್ಕೆ ಶುರು ಮಾಡ್ತೀನಿ. ಸೊ ಆವಾಗ ಅಲ್ಲಿ ಕಾಣಿಸಿದ್ದು ಆಟೋಮೆಟಿಕಲಿ ಆ ಮೂಮೆಂಟ್ಗೆ ಅದ್ ನೆನಪಾಯ್ತು, ಅದ್ರ ಹೆಸರು ಹೇಳಿ ಅಂತ ಕೇಳಿದೆ. ಅಲ್ಲಿ ಕಾವ್ಯ ಅವ್ರು ಬರ್ತಾರೆ, ಸಾರಿ ಮೇಡಮ್ ನಂಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ ಅಂತ ಹೇಳಿದ್ರು. ಸೊ ಅದನ್ನೇ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವ್ ಏನೇ ಮಾತಾಡುವಾಗ್ಲೂ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು, ಅದೇ ನಿಮಗೆ ಕುತ್ತಾಗತ್ತೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಅವ್ರಿಗೆ ನೀವೆಲ್ಲ ಮನೆಯವರೆಲ್ಲರ ಹತ್ರನೂ ಹೇಳ್ಸಿ ಅಂತ. ಆಕ್ಚುಲಿ ಅದ್ ಹಂಗೆ ಹೇಳ್ಸೋ ಅವಶ್ಯಕತೆ ಇರ್ಲಿಲ್ಲ ಅವರೆಲ್ಲರೂ ಕೂಡ.
ಸೊ ಎಲ್ಲರೂ ಸಾರಿ ಕೇಳಿದ್ರು. ಅಶ್ವಿನಿ ಅವ್ರು ಒಂದ್ ಸ್ವಲ್ಪ ತಗಾದೆ ತೆಗೆದ್ರು. ನಿಮಗೆ ಗೊತ್ತಿತ್ತ ಅಶ್ವಿನಿ ಅವ್ರು ತಗದೆ Definitely ತೆಗಿತಾರೆ, ಇದು ಗೊತ್ತಿತ್ತು. ಜಗಳ ಆಗೇ ಆಗತ್ತೆ, Actually ಕಂಟೆಂಟ್ ಅವ್ರು- ಆಗತ್ತೆ ಅಂತ ಗೊತ್ತಿತ್ತ ನಿಮ್ಗೆ? ಕಂಟೆಂಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಅವ್ರು ಅಷ್ಟೊಂದ್ರಲ್ಲಿ ಕೇಳಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಕೇಳಕ್ ರೆಡಿ ಇದ್ರು ಅವ್ರು. ಕೇಳಕ್ ರೆಡಿ ಇರುವಾಗ ತ್ರಿವಿಕ್ರಮ್ ಅಣ್ಣ ಬಂದು ನೀವ್ ಕೇಳ್ಬಿಡ್ತೀರಾ ಅದ್ ಕೇಳೋ ಸರಿನಾ ನಿಮ್ಗೆ ಅಂತೆಲ್ಲ ಕ್ವಶನ್ ಮಾಡಕ್ ಶುರು ಮಾಡಿದ್ರು. ಅವ್ರು ಸಾರಿ ಅಂತ ಕೇಳಕ್ ರೆಡಿ ಇದ್ದವ್ರನ್ನ ಇವ್ರು ಕೇಳದೆ ಇರೋ ಹಾಗೆ ಮಾಡಿದ್ರು. ಆಗ ನಂಗೆ ಇನ್ನಷ್ಟು ಹಠ ಹಾಕ್ಬಿಟ್ಟು ಅಂದ್ರೆ ಅವರು ಫಸ್ಟ್ ಆಗಿ ಮೊದಲನೇದಾಗಿ ಒಪ್ಪಿರ್ಲಿಲ್ಲ ಅವರು ಸಾರಿ ಕೇಳಲಿಕ್ಕೆ. ಸಾರಿ ಆಮೇಲೆ ಎಲ್ರೂ ಮನವೊಲಿಸಿ ಇಲ್ಲ, ಅದಕ್ಕಿಂತ ಮುಂಚೆ ಒಪ್ಪಿದ್ರು. ಅಭಿಷೇಕ್ ಅವ್ರು ಹೇಳಿದ ಮೇಲೆ ಅವ್ರು ಒಪ್ಪಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ನಾನ್ ಕಾವ್ಯ ಹತ್ರ ಮಾತಾಡುವಾಗ ಅವ್ರಿಗೆ ಒಪ್ಪಿದ್ರು. ಅಷ್ಟೊತ್ತಿಗೆ ಓಕೆ ನಾನು ಕೇಳ್ತೀನಿ, ಇಲ್ಲೇ ನಿಂತ್ಕೊಂಡು ಕೇಳಲ್ಲ ಅಂತ ಕೇಳ್ತಾರೆ. ಆಗ ತ್ರಿವಿಕ್ರಮ್ ಹೋಗಿ ನೀವ್ ಕೇಳ್ಬಿಡ್ತೀರಾ ಸಾರಿ, ಅದೇನ್ ಕೇಳ್ಬಿಡ್ತೀರಾ ನೀವು, ಟ್ರಿಗರ್ ಮಾಡ್ತಾರೆ. ಸೊ ದಟ್ ಆಗ ಅವ್ರು ಟ್ರಿಗರ್ ಮಾಡಿದ್ರಿಂದ ನಾನು ಟ್ರಿಗರ್ ಆಗ್ತೀನಿ, ನಂಗೂ ಕೇಳ್ಬೇಕು ಅಂತ. ಸೊ ಆಮೇಲೆ ಅವ್ರು ಕೇಳ್ತಾರೆ. ಗೊತ್ತಿರ್ಲಿಲ್ಲ ಅದು ಆ ಲೆವೆಲ್ಗೆ ಇದಾಗುತ್ತೆ ಅಂತ. ನಾನು ಕ್ಯೂರಿಯಸ್ ಆಗಿದ್ದೀನಿ ಏನೇನ್ ಆಗಿದೆ ಅದ್ರ ಬಗ್ಗೆ ನೋಡ್ಬೇಕು ಅಂತ. ಬಟ್ ಖುಷಿ ಆ ಒಂದು ಘಟನೆನ ನೋಡಿದಾಗ ಬಿಗ್ ಬಾಸ್ ಚೈತ್ರ ಅವ್ರಿಗೆ ಟಾಂಟ್ ಕೊಡ್ಲಿಕ್ಕೇನೆ ಚೈತ್ರ ಅಂದ್ರೆ ಅಶ್ವಿನಿ ಅವ್ರಿಗೆ ಟಾಂಟ್ ಕೊಡ್ಲಿಕ್ಕೇನೆ ಚೈತ್ರ ಅವ್ರನ್ನ ಕಳ್ಸಿದಾರೆ ಅನ್ನೋ ತರ ಎಲ್ಲಾ ಕಡೆ ಪೋಟ್ರೆ ಆಗ್ಬಿಡ್ತು. ಅವ್ರಿಗೂ ಕೂಡ ಹಂಗೆ ಅನಿಸ್ತು, ನಾನು ಟಾರ್ಗೆಟ್ ಆಗ್ತಿದ್ದೀನಿ ಚೈತ್ರ ಅವ್ರಿಗೆ, ರಜತ್ ಅವ್ರಿಗೆ ಟಾರ್ಗೆಟ್ ಆಗ್ತೀನಿ, ಇವ್ರಿಬ್ರು ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ತರನು ಫೀಲ್ ಬಂತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನನಗೆ ಮೊದಲನೇ ದಿನ ನಾನು ಆಸ್ ಯೂಶುವಲ್ ಎಲ್ಲಾ ಕಂಟೆಸ್ಟೆಂಟ್ ಗಳ ಜೊತೆ ಹೆಂಗಿರ್ಬೇಕು ಹಂಗೆ ಇದ್ದಿದ್ದು ಒಂದು ವಾರ ಪೂರ್ತಿ. ಸೊ ಅದು ನೆಕ್ಸ್ಟ್ ವೀಕ್ ಅವರು ಕಂಪ್ಲೀಟ್ಲಿ ಚೇಂಜ್ ಇದ್ರು. ಸೊ ನಾನು ಘಟನೆಗಳಿಲ್ದೆ ಕಾರಣಗಳಿಲ್ದೆ ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು. ಆ ಕಾರಣಕ್ಕೆ ನಾನು ಅವ್ರಿಗೆ ಉತ್ತಮ ಕೊಡ್ತೀನಿ. ಯಾಕಂದ್ರೆ ನಂದಲ್ದೇ ಇರೋ ಕಾರಣಕ್ಕೆ ಅಥವಾ ಹೊರಗಡೆ ನಾನು ನೋಡ್ಕೊಂಡು ಹೋಗಿರೋ ಬ್ಯಾಕ್ಲಾಗ್ ಗಳನ್ನ ಕ್ಯಾರಿ ಮಾಡಿ ಆ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡೋದು ತಪ್ಪಾಗುತ್ತೆ. ಆ ಕಾರಣಕ್ಕೆ ನಾನು ಅವ್ರಿಗೆ ಎಲ್ಲೂ ಅವರು ವಿಷಯ ಮಾತಾಡಲ್ಲ. ಉತ್ತಮ ಕೊಡ್ಬೇಕು ಅನ್ನೋವಾಗ ಮನೆಯವ್ರಿಗೆ ಕೆಲವರು ಕಳಪೆ ಕೊಟ್ಟಾಗ್ಲೂ ನಾನೇ ಉತ್ತಮ ಕೊಡ್ತೀನಿ ಅವ್ರಿಗೆ. ಸೊ ಅದರಲ್ಲಿ ಎಲ್ಲ ವಿಷಯದಲ್ಲಿ ನಾನು ಕ್ಲಿಯರ್ ಆಗಿರ್ತೀನಿ. ಸೊ ನಂಗೆ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಆದ್ರೆ ಒಂದು ನೇಚರ್ ನಂದು ಅವ್ರದ್ದು ಮ್ಯಾಚ್ ಆಗುತ್ತೆ. ನಾವಿಬ್ರು ಶಾರ್ಟ್ ಟೆಂಪರ್ಗಳು, ಜಗಳಕ್ಕೆ ವಾದ ಕೇಳಿದ್ರೆ ಸೋಲ್ ಅಷ್ಟು ಬೇಗ ಒಪ್ಕೊಳ್ಳಲ್ಲ ಅಂತ. ಸೊ ಅದೆಲ್ಲ ಒಂದ್ ಕಡೆ ನಾನು ಹೋಗೋಕ್ಕಿಂತ ಮುಂಚೆನೆ ನಂಗೆ ವೈಯಕ್ತಿಕವಾಗಿ ಬೇರೆಯವರು ಕೇಳಿದ್ದಿದೆ, ಚೈತ್ರಕ್ಕ ಈ ಸೀಸನ್ ಅಲ್ಲಿ ನೀವ್ ಇರ್ಬೇಕಾಗಿತ್ತು, ಟಕ್ಕರ್ ಕೊಡ್ತಿದ್ರೇನೋ ಅಂತ ಹೇಳಿದ್ದಿದೆ. ಸೊ ಆ ಜನಕ್ಕೆ ಒಂದು ನಿರೀಕ್ಷೆ ಇರುತ್ತೆ, ಇವ್ರ ಮಾತಿಗೆ ಇವ್ರನ್ನ ಎಗೇನ್ಸ್ಟ್ ಆಗಿ ಮಾತಾಡ್ಬಲ್ರು, ಇವ್ರಿಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಅಂತ. ಸೊ ಅದ್ ನಮ್ ನೇಚರ್ನ ಜನ ನೋಡಿರೋ ರೀತಿ. ಹಂಗಾಗಿ ನಮ್ ಜಗಳ ಸರಿಯಾಗಿ ಜಗಳ ಮಾಡಿ ಟಕ್ಕರ್ ಕೊಟ್ಟಿದ್ದೀನಿ. ಇಲ್ಲ ಅಂತಂದಾಗ ನಾನು ಅವ್ರ ಸುದ್ದಿಗೆ ಹೋಗಿಲ್ಲ, ಅವ್ರಿಗೆ ಉತ್ತಮ ಕೊಟ್ಟಿದ್ದೀನಿ. ಸೊ ಎರಡನ್ನೂ ಆ ಸಂದರ್ಭಕ್ಕೆ ತಕ್ಕಾಗಿ ಮಾಡಿದ್ದೀನಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.